ಮಹಾಭಾರತ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಚುನಾವಣೆಗಳೆಂಬ ಪ್ರಜಾಪ್ರಭುತ್ವದ ಚೈತ್ರ ಯಾತ್ರೆಯ ಮಹಾಕಥನವಿದು. ಬ್ರಿಟಿಷರು ಬಿಟ್ಟು ಹೋದ ದೇಶ ಜಗತ್ತಿನೆದುರು ತಲೆ ಎತ್ತಿ ನಿಲ್ಲುವಂತೆ ಮಾಡಿದಂತಹ ಚುನಾವಣೆಗಳ ವಿಜಯ ಯಾತ್ರೆಗಳ ಕಥೆ ಇದು. ಮತದಾನ ಅಂದರೆ ಏನೆಂದೇ ತಿಳಿಯದ ಜನ ಕಾತರದಿಂದ ಮತಪತ್ರದಲ್ಲಿ ಮೊಹರು ಒತ್ತಿದ ಕಾಲದಿಂದ ಹಿಡಿದು ಇವಿಎಂನಲ್ಲಿ ಗುಂಡಿ ಅದುಮುವ ಹೊಸ ಕಾಲದ ಮತದಾನದವರೆಗಿನ ಎಲ್ಲ ಚುನಾವಣೆಗಳ ರೋಚಕ ಕಥನವಿದು. ಪಂಡಿತ್ ನೆಹರು ಅವರಿಂದ ಹಿಡಿದು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರವರೆಗೆ, ಬ್ಯಾಲೆಟ್ ಪೇಪರ್ನಿಂದ ತೊಡಗಿ ಇವಿಎಂವರೆಗೆ, ಆನೆಯ ಮೇಲೆ ಮತಪೆಟ್ಟಿಗೆ ಹೊತ್ತೊಯ್ದ ಕಾಲದಿಂದ ತೊಡಗಿ ವಿಮಾನದಲ್ಲಿ ಬ್ಯಾಲೆಟ್ ಬಾಕ್ಸ್ಗಳನ್ನು ಕೊಂಡೊಯ್ದ ಕಾಲದವರೆಗೆ ಭಾರತದಲ್ಲಿ ನಡೆದ ಎಲ್ಲ ಲೋಕಸಭಾ ಚುನಾವಣೆಗಳ ರೋಚಕ ಸಂಗತಿಗಳ ಕಣಜ ಇದು. ಚುನಾವಣೆಯ ಬಗ್ಗೆ, ರಾಜಕೀಯದ ಬಗ್ಗೆ, ದೇಶದ ಇತಿಹಾಸದ ಬಗ್ಗೆ ತಿಳಿದುಕೊಳ್ಳುವ ಆಸಕ್ತಿ ಇರುವಂತಹ ಪ್ರತಿಯೊಬ್ಬ ನಾಗರಿಕನು ನೋಡಲೇಬೇಕಾದಂತಹ ಮತ್ತು ನೆನಪಿಟ್ಟುಕೊಳ್ಳಲೇಬೇಕಾಗಿರುವಂತಹ ಮಾಹಿತಿಗಳ ಎಪಿಸೋಡ್ಗಳು ಇವು. ನಾನು ಹರಿಪ್ರಸಾದ್. ಮೊದಲ ಲೋಕಸಭೆ ಚುನಾವಣೆ ನಡೆದಾಗ ಸ್ವಾತಂತ್ರ್ಯದ ಗುಂಗಿನಿಂದ ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದಂತಹ ಪಂಡಿತ್ ನೆಹರು ಅವರನ್ನು ಜನರು ಸಹಜವಾಗಿಯೇ ಪ್ರಧಾನಮಂತ್ರಿಯಾಗಿ ಆಯ್ಕೆ ಮಾಡಿದರು. ಅವತ್ತು ಮತದಾನದ ಬಗ್ಗೆ ಜನರಿಗೆ ಯಾವುದೇ ರೀತಿಯಾದಂತಹ ಕಲ್ಪನೆ ಇರಲಿಲ್ಲ. ಅಂತಹ ಸಂದರ್ಭದಲ್ಲಿ ನಡೆದಂತಹ ಚುನಾವಣೆಯಲ್ಲಿ ಪಂಡಿತ್ ನೆಹರು ಅತ್ಯಧಿಕ ಸೀಟು ಪಡೆದು ಎರಡನೇ ಬಾರಿಗೆ ಪ್ರಧಾನಮಂತ್ರಿಯಾಗಿದ್ದರು. ಇದೀಗ ಮತ್ತೊಂದು ಎಲೆಕ್ಷನ್ ಎದುರಾಗಿತ್ತು. ಇದು ನೆಹರು ಅವರ ಕಾರ್ಯವೈಖರಿಯನ್ನು ನಿರ್ಧರಿಸುವಂತಹ ಚುನಾವಣೆಯಾಗಿತ್ತು ಮತ್ತು ಅದರಲ್ಲಿ ನೆಹರು ಯಶಸ್ವಿಯಾದರು ಕೂಡ. ದೇಶ ಎದ್ದು ನಿಂತಿತ್ತು. ಬ್ರಿಟಿಷರ ದಾಸ್ಯದಿಂದ ಮುಕ್ತವಾಗಿ ಸ್ವತಂತ್ರ ಸರ್ಕಾರ ಯಶಸ್ವಿಯಾಗಿ ಆಳ್ವಿಕೆ ನಡೆಸುತ್ತಿತ್ತು. ಭಾರತದ ಗರಿಮೆ ವಿಶ್ವದೆಲ್ಲೆಡೆ ಹರಡಿತ್ತು. ಬ್ರಿಟಿಷರು ಬಿಟ್ಟು ಹೋಗಿ 10 ವರ್ಷಗಳೇ ಕಳೆದಿದ್ದವು. ಅಷ್ಟೊತ್ತಿಗಾಗಲೇ ಭಾರತ ವಿಶ್ವದ ಇತರ ಪ್ರಜಾಪ್ರಭುತ್ವ ದೇಶಗಳಿಗೆ ಸರಿಮಿಗಿಲೆಂಬಂತೆ ಬೆಳೆಯುತ್ತಿತ್ತು. ದೇಶದಲ್ಲಿ ಏಮ್ಸ್ ಸ್ಥಾಪನೆಯಾಗಿತ್ತು. ಐಐಟಿ, ಐಐಎಸ್ಸಿಗಳು ಆರಂಭವಾಗಿದ್ದವು. ಅಣೆಕಟ್ಟುಗಳು ನಿರ್ಮಾಣವಾದವು. ಬಡತನವಿದ್ದರೂ ಭಾರತದ ಜಿಡಿಪಿ 3% ಮೇಲಿತ್ತು. ಕೈಗಾರಿಕಾ ಕ್ಷೇತ್ರಕ್ಕೆ ಒತ್ತು ಕೊಡಲು ಆಗ ಮಂತ್ರಿಯಾಗಿದ್ದವರು ವಿದೇಶಗಳಿಗೆ ಭೇಟಿ ನೀಡಿ ಅಧ್ಯಯನ ಮಾಡ್ತಿದ್ರು. 1957ರ ವರ್ಷವೊಂದರಲ್ಲೇ ಭಾರತಕ್ಕೆ 80,000ಕ್ಕೂ ಹೆಚ್ಚು ವಿದೇಶಿ ಯಾತ್ರಿಕರು ಭೇಟಿ ನೀಡಿದ್ರು. ಹೌದು, ಭಾರತ ಬದಲಾಗುತ್ತಿತ್ತು. ಆ ಹೊತ್ತಿಗೆ ಬ್ರಿಟಿಷರು ತೊರೆದು ಹೋದ ನೆರೆಯ ದೇಶಗಳೆಲ್ಲ ಸರ್ವಾಧಿಕಾರದ ಕಪಿಮುಷ್ಟಿಗೆ ಸಿಲುಕಿದ್ದವು. ಪಾಕಿಸ್ತಾನದಲ್ಲಿ 5 ವರ್ಷ ಕಳೆದರೂ ಚುನಾವಣೆಯೇ ನಡೆಯಲಿಲ್ಲ. ಬರ್ಮಾದಲ್ಲಿ ಸರ್ವಾಧಿಕಾರ ಆಳ್ವಿಕೆ ಬಂದಿತ್ತು. ಭಾರತವು ಸರ್ವಾಧಿಕಾರದ ಹಿಡಿತಕ್ಕೆ ಸಿಕ್ಕೇ ಬಿಡುತ್ತದೆ ಎಂದು ಮಾತಾಡಿಕೊಳ್ತಿದ್ರು. ಮೊದಲ ಚುನಾವಣೆಯನ್ನೇನೋ ಹುಮ್ಮಸ್ಸಿನಲ್ಲಿ ನಡೆಸಿದ್ರು. ಆದರೆ ಭಾರತದಲ್ಲಿ ಮತ್ತೊಂದು ಚುನಾವಣೆ ನಡೆಯುವುದಿಲ್ಲ, ಇಲ್ಲೂ ಸರ್ವಾಧಿಕಾರ ಬಂದೇ ಬರುತ್ತೆ ಅಂತ ವಿಶ್ಲೇಷಕರು ಆಡಿಕೊಳ್ತಿದ್ರು. ಆದರೆ ಭಾರತದಲ್ಲಿ ಹಾಗಾಗಲಿಲ್ಲ. ಆ ವೇಳೆಗಾಗಲೇ ದೇಶದಲ್ಲಿ ಪ್ರಜಾಪ್ರಭುತ್ವ ಗಟ್ಟಿಯಾಗಿ ಬೇರೂರಿತ್ತು. ಲೋಕಸಭೆಯಲ್ಲಿ ಪ್ರತಿದಿನ ಒಳ್ಳೆಯ ಚರ್ಚೆಗಳು ನಡೆಯುತ್ತಿದ್ದವು. ವಿಪಕ್ಷಗಳ ಮಾತನ್ನ ಸರ್ಕಾರವು ಕೇಳುತ್ತಿತ್ತು. ಪ್ರಜಾಪ್ರಭುತ್ವ ಗಟ್ಟಿಯಾಗಿ ನೆಲೆಯೂರುತ್ತಿದೆ ಅನ್ನುವುದಕ್ಕೆ ಪ್ರಬಲ ಸಾಕ್ಷಿಯಾಗಿ 2ನೇ ಲೋಕಸಭೆ ಚುನಾವಣೆ ಯಶಸ್ವಿಯಾಗಿ ನಡೆಯಿತು. ಆಗಿನ್ನೂ ಸ್ವಾತಂತ್ರ್ಯ ಪಡೆದಿದ್ರು, ಹುಮ್ಮಸ್ಸಿತ್ತು, ಚುನಾವಣೆಯನ್ನು ಮಾಡಿದ್ರು. ಇಡೀ ಪ್ರಪಂಚ ಇವರಿಗೆ ಚುನಾವಣೆ ಮಾಡೋಕ್ಕೆ ಸಾಧ್ಯ ಇಲ್ಲ, ಇಲ್ಲಿ ಡೆಮಾಕ್ರಸಿ ತಳ ಊರಲ್ಲ, ಪ್ರಜಾಪ್ರಭುತ್ವಕ್ಕೆ ಅವಕಾಶವೇ ಇಲ್ಲ ಅಂತ ಹೇಳ್ತಿದ್ದಾಗ ಮಾಡಿ ಅದರಲ್ಲಿ ಸಕ್ಸೀಡ್ ಆದರು.
ಆದರೆ ಜನ ಹೇಳ್ತಾ ಇದ್ದೇನೋ ಇದು ಮೊದಲನೇ ಚುನಾವಣೆ ಮಾಡಿದ್ದಾರೆ, ಇನ್ನು ಮುಂದೆ ಈ ದೇಶದಲ್ಲಿ ಚುನಾವಣೆ ಆಗಲ್ಲ, ಇಲ್ಲಿ ಸರ್ವಾಧಿಕಾರ ಬರುತ್ತೆ, ಇನ್ನೇನೋ ಆಗುತ್ತೆ ಅಂತ. ಆದರೆ ಅದು ಆಗಲಿಲ್ಲ. ಯಾಕೆಂದರೆ ಪಕ್ಕ ದೇಶಗಳಲ್ಲಿ ಅಷ್ಟೊತ್ತಿಗೆ ಬ್ರಿಟಿಷರು ಯಾವಾಗ ಬಿಟ್ಟು ಹೋಗಿದ್ರು ಬೇರೆ ದೇಶಗಳು, ಅಲ್ಲಿ ಸರ್ವಾಧಿಕಾರ ಬರೋಕ್ಕೆ ಸ್ಟಾರ್ಟ್ ಆಗಿತ್ತು. ಬರ್ಮಾದಲ್ಲಿ ಸ್ಟಾರ್ಟ್ ಆಗಿತ್ತು, ಪಾಕಿಸ್ತಾನದಲ್ಲಿ ಆ ಲಕ್ಷಣಗಳು ಕಾಣ್ತಾ ಇದ್ವು, ಹಾಗೂ ಬೇರೆ ಬೇರೆ ದೇಶಗಳು ಇಲ್ಲಿಂದ ವಸಾಹತುಶಾಹಿಗಳು ಹೊರಟೋಗಿದ್ರು, ಅಲ್ಲೆಲ್ಲ ಅದು ಕಾಣ್ತಾ ಇತ್ತು. ಭಾರತದಲ್ಲೂ ಅದಾಗುತ್ತೆ ಅಂತ ಅಂದ್ಕೊಂಡಿದ್ರು, ಆದರೆ ಭಾರತದಲ್ಲಿ ಅದಾಗಲಿಲ್ಲ. ಡೆಮಾಕ್ರಸಿ ಅಂದರೆ ಪ್ರಜಾಪ್ರಭುತ್ವ ಮೊದಲ ಚುನಾವಣೆ ನಡೆದ 5 ವರ್ಷಗಳಲ್ಲಿ ಅತ್ಯಂತ ಬಲವಾಗಿ ಬೇರೂರಿತ್ತು. ಸಾವಿರದ 1954ರ ಜುಲೈನಲ್ಲಿ ಪಂಜಾಬ್ನಲ್ಲಿ ಬಾಕ್ರಾ ನಂಗಲ್ ಅಣೆಕಟ್ಟೆಯನ್ನ ಲೋಕಾರ್ಪಣೆಗೊಳಿಸಿದ ಪ್ರಧಾನಿ ಪಂಡಿತ್ ನೆಹರು ಆಡಿದ್ದ ಆ ಮಾತು ಇಡೀ ದೇಶಕ್ಕೊಂದು ದಿಕ್ಕನ್ನ ತೋರಿಸಿತ್ತು. ಸಟ್ಲೆಜ್ ನದಿಯ ಎಡದಂಡೆಯ ಕಾಲುವೆಗೆ ನಂಗಲ್ ಅಣೆಕಟ್ಟೆಯ ಒಂದು ಬಾಗಿಲನ್ನ ತೆರೆದು ನೀರು ಹರಿಸಿದಾಗ ಅಲ್ಲಿ ಸೇರಿದ್ದ ಲಕ್ಷಾಂತರ ಜನ ಭಾರತ್ ಜಿಂದಾಬಾದ್, ನೆಹರು ಜಿಂದಾಬಾದ್ ಎಂದು ಘೋಷಣೆ ಕೂಗಿದ್ರು. ಅಂದು ನೆಹರು ಹೇಳಿದರು, ಈ ಅಣೆಕಟ್ಟು ನಿರುದ್ಯೋಗ, ಬಡತನ ನಿರ್ಮೂಲನೆಯ ಮಹತ್ವದ ಗುರಿ ಸಾಧಿಸುವತ್ತ ಭಾರತದ ಸ್ವಾವಲಂಬನೆ ಮತ್ತು ಆತ್ಮವಿಶ್ವಾಸಕ್ಕೆ ಪ್ರತೀಕ ಎಂದು ಬಿಟ್ಟರು. ನಾವು ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದೆವು, ವಿಜಯ ಸಾಧಿಸಿದೆವು. ನಾವು ಆ ಕ್ರಾಂತಿಯ ಮಕ್ಕಳು. ಆದರೆ ಕ್ರಾಂತಿ ಇನ್ನೂ ಮುಗಿದಿಲ್ಲ. ಕ್ರಾಂತಿ ಎಂದರೆ ಯಾರದ್ದೋ ತಲೆ ಕಡಿಯುವಂಥದ್ದಲ್ಲ, ಸಾಮಾಜಿಕ ಆರ್ಥಿಕ ಬದಲಾವಣೆಯ ಕ್ರಾಂತಿಯದು. ಬಾಕ್ರಾ ನಂಗಲ್ ಅಣೆಕಟ್ಟೆಗಳಂತವು ಮನುಕುಲದ ಉದ್ಧಾರಕ್ಕಾಗಿ ಇರುವ ಸಾವಿರಾರು ಮನುಷ್ಯರ ಬೆವರು ಮತ್ತು ರಕ್ತ ಹರಿಸಿ ನಿರ್ಮಾಣವಾದ ಪವಿತ್ರ ದೇವಾಲಯಗಳು. ಇಂತಹ ಕೆಲಸಗಳನ್ನ ನೋಡಿದಾಗಲೆಲ್ಲ ನಾನು ಅತ್ಯಂತ ಧಾರ್ಮಿಕ ವ್ಯಕ್ತಿಯಾಗಿ ಬಿಡುತ್ತೇನೆ ಎಂದಿದ್ರು ಪಂಡಿತ್ ಜವಾಹರ್ಲಾಲ್ ನೆಹರು. मेरी आंखों के सामने एक ये नमूना हो जाता है ये काम, बहुत बड़े काम का, इससे बहुत ज्यादा बड़े काम का, सारे हिंदुस्तान के बनाने का, हिंदुस्तान के बढ़ने का, हिंदुस्तान की एकता का। ये भाखड़ा की डैम बनी है, मुश्किल से बनी है, अरसा लगा, बेशुमार रुपया खर्च हुआ, लेकिन एक चीज बनी, अच्छी बनी, मजबूती से बनी, और मालूम नहीं कैसों बरस चले ये। ನೆಹರು ಅವರ ಆ ಮಾತು ದೇಶದ ಅಭಿವೃದ್ಧಿಗೊಂದು ಹೊಸ ದಿಕ್ಕು ತೋರಿಸಿತ್ತು. ಎರಡನೇ ಚುನಾವಣೆಯ ಹೊತ್ತಿಗೂ ನೆಹರು ಅವರೇ ಕೇಂದ್ರ ಬಿಂದುವಾಗಿದ್ರು. ಆಗಲೂ ಅವರನ್ನ ಮೀರಿಸುವ ನಾಯಕ ಭಾರತದಲ್ಲಿರಲಿಲ್ಲ. ಕಾಂಗ್ರೆಸ್ನಲ್ಲೂ ನೆಹರು ಪ್ರಶ್ನಾತೀತ ನಾಯಕರೇ ಆಗಿದ್ರು. ಮೊದಲ ಚುನಾವಣೆಯಂತೆ ಎರಡನೇ ಸಾರ್ವತ್ರಿಕ ಚುನಾವಣೆಯಲ್ಲೂ ಲೋಕಸಭೆಯಲ್ಲಿ ಅಧಿಕೃತ ವಿಪಕ್ಷದ ಸ್ಥಾನ ಯಾರಿಗೂ ಸಿಕ್ಕಿರಲೇ ಇಲ್ಲ. ನೆಹರು ಮೊದಲ ಬಾರಿಗೆ ತಮ್ಮ ಅಧಿಕಾರಾವಧಿಯ ಯಶಸ್ಸನ್ನ ಮತ ಪಡೆಯಲು ಬಳಸಿಕೊಂಡ್ರು. ಯಾಕಂದ್ರೆ ಮೊದಲ ಚುನಾವಣೆ ನಡೆದಾಗ ನೆಹರು ಬೆನ್ನಿಗೆ ಸ್ವಾತಂತ್ರ್ಯ ಹೋರಾಟದ ಯಶಸ್ಸಿನ ಶ್ರೀರಕ್ಷೆ ಇತ್ತು. ಎರಡನೇ ಚುನಾವಣೆಯ ಹೊತ್ತಿಗೆ ನೆಹರು ಪರ್ಫಾರ್ಮೆನ್ಸ್ ಅನ್ನ ಜನ ಅಳೆಯತೊಡಗಿದ್ರು. ನೆಹರು ವಿರುದ್ಧ ಸಣ್ಣ ಪುಟ್ಟ ಭ್ರಷ್ಟಾಚಾರದ ಮಾತು ಕೇಳಿ ಬರುತ್ತಿದ್ರು, ಅದು ಅಷ್ಟೇನೂ ಸದ್ದು ಮಾಡಲಿಲ್ಲ. ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಬ್ರಿಟಿಷರು ಬಿಟ್ಟೋಗಿ 10 ವರ್ಷ ಆಗಿತ್ತು. ಹಾಗೂ ಜನರಲ್ಲಿ ಒಂದು ಥರದ ಭ್ರಮನಿರಸನ ಅಷ್ಟೊತ್ತಿಗೆ ಸ್ಟಾರ್ಟ್ ಆಗಿತ್ತು. ಅಂದರೆ ಈಗ 5-10 ವರ್ಷ ಆಗಿ ಬ್ರಿಟಿಷರು ಬಿಟ್ಟೋದ್ರೆ ಈ ದೇಶದಲ್ಲಿ ಅಭಿವೃದ್ಧಿ ಅಷ್ಟು ಸರಿಯಾಗಿ ಆಗ್ತಾ ಇಲ್ಲ, ರಾಜಕೀಯದಲ್ಲಿ ಸಣ್ಣ ಪ್ರಮಾಣದ ಭ್ರಷ್ಟಾಚಾರ ಆರಂಭ ಆಗಿದೆ ಅನ್ನೋ ಗುಸುಗುಸುಗಳು ಕೂಡ ಕೇಳಿ ಬರ್ತಾ ಇದ್ವು. ಹಾಗೂ ನೆಹರು ಅವರು ಒಂಥರ ನಿರಂಕುಶವಾದಿ ಥರ ಸರ್ಕಾರವನ್ನು ನಡೆಸ್ತಾ ಇದ್ದಾರೆ, ಬೇರೆಯವರ ಮಾತನ್ನು ಅವರು ಕೇಳಲ್ಲ, ಅವರಿಗೆ ಅತ್ಯಂತ ಆಪ್ತರಾಗಿರೋರ ಮುಖಾಂತರ ಮಾತ್ರ ಅವರು ಸರ್ಕಾರವನ್ನು ನಡೆಸ್ತಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಆದರೆ ದೇಶಾದ್ಯಂತ ಜನಸಾಮಾನ್ಯರ ಮಧ್ಯೆ ನೆಹರು ಅವರು ಅತ್ಯಂತ ಜನಪ್ರಿಯರಾಗಿದ್ದರು. ಹಿ ವಾಸ್ ದ ಮೋಸ್ಟ್ ಪಾಪ್ಯುಲರ್ ಲೀಡರ್. ಆದ್ದರಿಂದ ಈ ಚುನಾವಣೆಯಲ್ಲಿ ನೆಹರು ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತೆ ಚುನಾವಣೆಯನ್ನು ಗೆಲ್ಲೋದ್ರ ಬಗ್ಗೆ ಯಾರಿಗೂ ಯಾವುದೇ ಅನುಮಾನ ಇರಲಿಲ್ಲ. 3 ತಿಂಗಳ ಕಾಲ ನಡೆದಿತ್ತು ಲೋಕಸಭೆ ಎಲೆಕ್ಷನ್. ಆಗಲೂ ಪ್ರಶ್ನಾತೀತ ನಾಯಕರಾಗಿದ್ದ ನೆಹರು 1957ರಲ್ಲಿ ನಡೆದ ಎರಡನೇ ಸಾರ್ವತ್ರಿಕ ಚುನಾವಣೆಯ ಕಥೆ. ಮೊದಲ ಲೋಕಸಭೆ ಚುನಾವಣೆ ನಡೆದು ಸುಮಾರು 5 ವರ್ಷಗಳು ಕಳೆದಿದ್ದವು. 1952ರಲ್ಲಿ 489 ಸಂಸದೀಯ ಸ್ಥಾನಗಳಲ್ಲಿ 364 ಸ್ಥಾನಗಳನ್ನು ಗೆಲ್ಲುವ ಮೂಲಕ
ಕಾಂಗ್ರೆಸ್ ಸ್ವತಂತ್ರ ಭಾರತದಲ್ಲಿ ಮೊದಲ ಚುನಾಯಿತ ಸರ್ಕಾರವನ್ನು ರಚಿಸಿತು. ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರ 5 ವರ್ಷಗಳ ಅಧಿಕಾರಾವಧಿಯು ಕೊನೆಗೊಳ್ಳುವ ಹಂತಕ್ಕೆ ಬಂದಿತ್ತು. ಭಾರತದ 2ನೇ ಪ್ರಧಾನಮಂತ್ರಿಯನ್ನ ಆಯ್ಕೆ ಮಾಡುವ ಸಮಯ ಸಮೀಪಿಸಿತ್ತು. 1957ರ ಲೋಕಸಭೆ ಚುನಾವಣೆಗೆ ಇಡೀ ದೇಶ ಸಜ್ಜಾಗಿ ನಿಂತಿತು. ಈ ಬಾರಿಯ ಚುನಾವಣೆ ಎಲ್ಲಕ್ಕಿಂತ ಭಿನ್ನವಾಗಿತ್ತು. ಯಾರು ಗೆಲ್ತಾರೆ ಅನ್ನುವಂಥದ್ದು 2ನೇ ಸಾರ್ವತ್ರಿಕ ಚುನಾವಣೆಯ ವೇಳೆಗೆ ಪ್ರಶ್ನೆಯೇ ಆಗಿರಲಿಲ್ಲ. ಎಷ್ಟು ಮತಗಳ ಅಂತರದಲ್ಲಿ ಗೆಲ್ಲುತ್ತಾರೆ ಎನ್ನುವುದೇ ಆ ಕಾಲದ ಚರ್ಚೆಯಾಗಿತ್ತು. 1957ರ ಫೆಬ್ರವರಿ 24ರಿಂದ ಜೂನ್ 9ರವರೆಗೆ 3.5 ತಿಂಗಳ ಕಾಲ ಎಲೆಕ್ಷನ್ ನಡೆದಿತ್ತು. ಮೂರುವರೆ ತಿಂಗಳ ಕಾಲ 2ನೇ ಸಾರ್ವತ್ರಿಕ ಚುನಾವಣೆ ನಡೆದಿತ್ತು. ಅಂದು ಯಾರಿಗೂ ಕೂಡ ಸಂಶಯ ಇರಲಿಲ್ಲ. ಎಲ್ಲರೂ ಪಂಡಿತ್ ಜವಾಹರ್ಲಾಲ್ ನೆಹರು ಮತ್ತೆ ಪ್ರಧಾನಮಂತ್ರಿ ಆಗ್ತಾರೆ ಅಂತಾನೆ ಹೇಳಿದ್ರು. ನೆಹರು ವಿರುದ್ಧ ನಿಲ್ಲುವಂತಹ ನಾಯಕ ಕೂಡ ಆ ಕಾಲದಲ್ಲಿ ಇರಲಿಲ್ಲ. ಕಾಲ್ನಡಿಗೆಯಲ್ಲಿ, ಎತ್ತಿನ ಗಾಡಿಯಲ್ಲಿ ಮತ ಪೆಟ್ಟಿಗೆಗಳನ್ನು ಕೊಂಡೊಯ್ದು ಚುನಾವಣೆ ನಡೆಸಿದ ಸುಕುಮಾರ್ ಸೆನ್ ಕೂಡ ಜಗತ್ತಿನ ಕಣ್ಣಿಗೆ ಹೀರೋ ಆಗ್ಬಿಟ್ಟಿದ್ರು. ಭಾಷಾವಾರು ಪ್ರಾಂತ್ಯ ರಚನೆ ಬಳಿಕ ಎಲೆಕ್ಷನ್, ಕಾಲ್ನಡಿಗೆ, ಎತ್ತಿನ ಗಾಡಿಯಲ್ಲೇ ಕ್ಯಾಂಪೇನ್. ಇಂದಿಗೆ ಸರಿಯಾಗಿ 62 ವರ್ಷಗಳ ಹಿಂದೆ ಭಾರತದಲ್ಲಿ 2ನೇ ಲೋಕಸಭೆ ಚುನಾವಣೆ ನಡೆದಿತ್ತು. ಆಗ ಅಂದರೆ 1957ರ ಚುನಾವಣೆಯ ಹೊತ್ತಿಗೆ ಭಾರತದ ಭೂಪಟ ಅಕ್ಷರಶಃ ಬದಲಾಗಿತ್ತು. ಭಾರತದ ರಾಜ್ಯಗಳು ಭಾಷಾವಾರು ಪ್ರಾಂತ್ಯಗಳಾಗಿ ವಿಂಗಡಣೆಗಳಾಗಿದ್ದವು. ಆ ಮೂಲಕ 14 ರಾಜ್ಯಗಳು ಮತ್ತು 6 ಕೇಂದ್ರಾಡಳಿತ ಪ್ರದೇಶಗಳನ್ನು ರಚಿಸಲಾಗಿತ್ತು. ಇದರೊಂದಿಗೆ ಇಡೀ ದೇಶ ಪ್ರಮುಖ ಬದಲಾವಣೆಗಳಿಗೆ ಸಾಕ್ಷಿಯಾಯಿತು. ಅದು ಮಹಿಳೆಯರು ಪರ್ದಾಗಳಲ್ಲಿ, ಗಂಡಸರು ಕುರ್ತಾ ಪೈಜಾಮ ಪಂಚೆಯಲ್ಲಿ ಮತಗಟ್ಟೆಗಳ ಎದುರು ಸಾಲಾಗಿ ನಿಲ್ಲುತ್ತಿದ್ದ ಕಾಲ. ಇಂದಿನಂತೆ ಆಡಂಬರವಾಗಲಿ ಹಣಬಲವಾಗಲಿ ಇಲ್ಲದ ಚುನಾವಣೆಯ ಕಾಲ. ದೇಶದಲ್ಲಿನ್ನೂ ಸಾರಿಗೆ ಸಂಪರ್ಕ ವ್ಯವಸ್ಥೆ ಬೆಳೆದಿರಲಿಲ್ಲ. ಬಹುತೇಕ ಕಾಲ್ನಡಿಗೆಯಲ್ಲೇ ಚುನಾವಣಾ ಪ್ರಚಾರ ನಡೆದಿತ್ತು. ಗುಡ್ಡಗಾಡು ಪ್ರದೇಶಗಳಿಗೆ ತಲೆ ಮೇಲೆ ಮತಪೆಟ್ಟಿಗೆ ಹೊತ್ತುಕೊಂಡೇ ಸಿಬ್ಬಂದಿ ತೆರಳಿದ್ರು. ಸೈಕಲ್, ಟಾಂಗಾ, ರಿಕ್ಷಾಗಳು ಪ್ರಮುಖ ಸಂಪರ್ಕ ಸಾಧನಗಳಾಗಿದ್ದವು. ಪ್ರಮುಖ ನಾಯಕರಷ್ಟೇ ಕಾರುಗಳನ್ನು ಬಳಸುತ್ತಿದ್ರು. ಲೋಕಸಭೆ ಕ್ಷೇತ್ರಕ್ಕೊಂದು ಕಾರು ಬಳಸುತ್ತಿದ್ದುದೇ ಬಹಳ ದೊಡ್ಡ ವಿಚಾರವಾಗಿತ್ತು. ಮುನ್ನೂರ 71 ಸೀಟು ಪಡೆದುಕೊಂಡಿತ್ತು ಕಾಂಗ್ರೆಸ್. ಮೊದಲ ಎಲೆಕ್ಷನ್ಗಿಂತಲೂ ಹೆಚ್ಚು ಸ್ಥಾನ. 1957ರಲ್ಲಿ ಅಧಿಕೃತ ವಿಪಕ್ಷವೇ ಇರಲಿಲ್ಲ. 2ನೇ ಚುನಾವಣೆಯಲ್ಲಿ 42 ಪಕ್ಷೇತರರು ವಿನ್. 17 ರಾಜ್ಯಗಳ 403 ಕ್ಷೇತ್ರಗಳ 494 ಸ್ಥಾನಗಳಿಗೆ ಚುನಾವಣೆ ನಡೆದಿತ್ತು. ಆ ಚುನಾವಣೆಯಲ್ಲೂ ಆಗ ಅತಿದೊಡ್ಡ ಪಕ್ಷವಾಗಿದ್ದ ಕಾಂಗ್ರೆಸ್ 371 ಸ್ಥಾನಗಳನ್ನು ಪಡೆದು ಜಯಭೇರಿ ಬಾರಿಸಿತ್ತು. ಪಂಡಿತ್ ಜವಾಹರ್ಲಾಲ್ ನೆಹರು 3ನೇ ಬಾರಿಗೆ ಪ್ರಧಾನಮಂತ್ರಿಯಾದರು. ಕಾಂಗ್ರೆಸ್ ಮೊದಲ ಸಾರ್ವತ್ರಿಕ ಚುನಾವಣೆಯಲ್ಲಿ ಪಡೆದ ಸೀಟ್ಗಿಂತಲೂ 7 ಹೆಚ್ಚು ಸ್ಥಾನಗಳನ್ನು ಗೆದ್ದಿತ್ತು. ಮೊದಲ ಸಾರ್ವತ್ರಿಕ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಡೆದ ಮತ ಪ್ರಮಾಣ 45%ರಷ್ಟಿದ್ದರೆ 2ನೇ ಲೋಕಸಭೆ ಚುನಾವಣೆಯಲ್ಲಿ ಅದು 47.8ಕ್ಕೆ ಏರಿಕೆಯಾಗಿತ್ತು. ಕಾಂಗ್ರೆಸ್ ನಂತರ ಪಕ್ಷೇತರ ಅಭ್ಯರ್ಥಿಗಳಂತೆ ಮೇಲುಗೈಯಾಗಿತ್ತು. 2ನೇ ಸಾರ್ವತ್ರಿಕ ಚುನಾವಣೆಯಲ್ಲಿ 542 ಸ್ವತಂತ್ರ ಅಭ್ಯರ್ಥಿಗಳು ಸ್ಪರ್ಧಿಸಿದ್ದು ಅವರಲ್ಲಿ 42 ಮಂದಿ ಗೆದ್ದು ಬಂದಿದ್ರು. ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ 111 ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿದ್ರೆ 27 ಅಭ್ಯರ್ಥಿಗಳು ಮಾತ್ರ ಗೆಲುವಿನ ರುಚಿ ಕಂಡಿದ್ರು. ಪ್ರಜಾ ಸೋಷಲಿಸ್ಟ್ ಪಕ್ಷ 194 ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿದ್ರೆ ಅದರಲ್ಲಿ 19 ಮಂದಿ ಗೆದ್ದು ಬಂದಿದ್ರು. ಭಾರತೀಯ ಜನಸಂಘ 133 ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿ ಈ ಪೈಕಿ 4 ಮಂದಿ ಮಾತ್ರ ಗೆಲುವು ದಾಖಲಿಸಿದ್ರು. 1957ರ 2ನೇ ಸಾರ್ವತ್ರಿಕ ಚುನಾವಣೆಯಲ್ಲಿ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಮತ್ತು ಪ್ರಜಾ ಸೋಷಲಿಸ್ಟ್ ಪಾರ್ಟಿ ಮಾತ್ರ 2 ಅಂಕಿ ದಾಟುವುದಕ್ಕೆ ಸಾಧ್ಯವಾಗಿತ್ತು. ಇದು ಅಟಲ್ ಬಿಹಾರಿ ವಾಜಪೇಯಿ, ಲಾಲ್ ಬಹದ್ದೂರ್ ಶಾಸ್ತ್ರಿಯವರಂತಹ ನಾಯಕರನ್ನ ಸೃಷ್ಟಿಸಿದಂತಹ ಚುನಾವಣೆ.
ವಾಜಪೇಯಿ ಶಾಸ್ತ್ರಿ ಹೇಗೆ ಚುನಾವಣೆಗಳನ್ನು ಎದುರಿಸಿದ್ರು, ಆ ಕಾಲದ ಪ್ರಚಾರ ಭಾಷಣಗಳು ಹೇಗಿದ್ವು, ಆ ಕುತೂಹಲಕಾರಿ ಸಂಗತಿಗಳನ್ನು ಹೇಳ್ತೀನಿ ಒಂದು ಬ್ರೇಕ್ನ ನಂತರ. ಇದು ಹೊಸ ನಾಯಕರನ್ನ ಸೃಷ್ಟಿಸಿದ್ದಂತಹ ಚುನಾವಣೆ. ಈ ಎಲೆಕ್ಷನ್ನಲ್ಲಿ ಮೊದಲ ಬಾರಿಗೆ ಸ್ಪರ್ಧಿಸಿದಂತಹ 3 ಧೀಮಂತ ನಾಯಕರು ಮುಂದೆ ಈ ದೇಶವನ್ನು ಪ್ರಧಾನಮಂತ್ರಿಯಾಗಿ ಆಳಿದರು. ಅವರ ಪ್ರಚಾರದ ತಂತ್ರಗಳು ಕೂಡ ವಿಭಿನ್ನವಾಗಿದ್ವು. ಯುವಕರಾಗಿದ್ದಂತಹ ಅಟಲ್ ಬಿಹಾರಿ ವಾಜಪೇಯಿ ಆಗಲೇ ಇಡೀ ದೇಶದ ಗಮನವನ್ನು ತನ್ನ ಭಾಷಣಗಳ ಮೂಲಕ ಸೆಳೆದಿದ್ರು. 22 ಮಹಿಳಾ ಅಭ್ಯರ್ಥಿಗಳು ಗೆಲುವು. ಅಮೆರಿಕ, ಬ್ರಿಟನ್ನಲ್ಲಿ ಮಹಿಳೆಯರಿಗೆ ಮತದಾನದ ಹಕ್ಕೇ ಇಲ್ಲದ ಹೊತ್ತಿನಲ್ಲಿ ಭಾರತದಲ್ಲಿ ಮಹಿಳೆಯರು ಕೂಡ ಚುನಾವಣೆಗೆ ಸ್ಪರ್ಧಿಸಿ ಗೆಲುವು ದಾಖಲಿಸಿದರು. 2ನೇ ಸಾರ್ವತ್ರಿಕ ಚುನಾವಣೆಯಲ್ಲಿ ಒಟ್ಟು 45 ಮಹಿಳೆಯರು ವಿವಿಧ ಪಕ್ಷಗಳಿಂದ ಚುನಾವಣೆಗೆ ಸ್ಪರ್ಧಿಸಿದರು. ಅವರಲ್ಲಿ 22 ಮಂದಿ ಜಯಬೇರಿಯನ್ನು ಬಾರಿಸಿದರು. ಒಂದು ಕಡೆ ಕಾಂಗ್ರೆಸ್, ಇನ್ನೊಂದು ಕಡೆ ಎಡಪಂಥೀಯ, ಸಮಾಜವಾದಿ ಮತ್ತು ಬಲಪಂಥೀಯ ಪಕ್ಷಗಳು ಕಣದಲ್ಲಿದ್ದವು. ಭಾರತೀಯ ಜನಸಂಘ, ಅಖಿಲ ಭಾರತ ಹಿಂದೂ ಮಹಾಸಭಾ ಮತ್ತು ಅಖಿಲ ಭಾರತ ರಾಮರಾಜ್ಯ ಪರಿಷತ್ತುಗಳು ಕೂಡ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿದ್ದವು. ರಿಪಬ್ಲಿಕ್ ಕೌನ್ಸಿಲ್ ಪಕ್ಷವು 15 ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿತ್ತು. ಅದರಲ್ಲಿ 7 ಮಂದಿ ಜಯ ಸಾಧಿಸಿದ್ರು. ಫಾರ್ವರ್ಡ್ ಬ್ಲಾಕ್ ಮಾರ್ಕ್ಸ್ವಾದಿ ಪಕ್ಷದ 5 ಅಭ್ಯರ್ಥಿಗಳಲ್ಲಿ 2 ಗೆದ್ದಿದ್ರು. ಈ ಚುನಾವಣೆಯಲ್ಲಿ ಅಖಿಲ ಭಾರತ ಹಿಂದೂ ಮಹಾಸಭಾ ಕೂಡ 1 ಸ್ಥಾನ ಗಳಿಸಿತು. ಮೊದಲ ಬಾರಿ ಸಂಸತ್ ಪ್ರವೇಶಿಸಿದ್ದ ವಾಜಪೇಯಿ, ಮಥುರಾದಲ್ಲಿ ಠೇವಣಿ ಕಳೆದುಕೊಂಡಿದ್ದ ಅಟಲ್ ಬಿಹಾರಿ ವಾಜಪೇಯಿಯವರ ಸಂಸದೀಯ ಜೀವನ ಆರಂಭವಾದದ್ದೇ ಈ ಚುನಾವಣೆಯಿಂದ. ಅವರು ಉತ್ತರ ಪ್ರದೇಶದ 3 ಕ್ಷೇತ್ರಗಳಲ್ಲಿ ಜನಸಂಘದ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದರು. ಬಲರಾಂಪುರ ಕ್ಷೇತ್ರದಲ್ಲಿ ವಾಜಪೇಯಿ ಗೆದ್ದಿದ್ದರೆ ಲಕ್ನೋ ಮತ್ತು ಮಥುರಾದಲ್ಲಿ ಸೋತಿದ್ರು. ಮಥುರಾದಲ್ಲಿ ವಾಜಪೇಯಿಯವರು ಠೇವಣಿಯನ್ನೇ ಕಳೆದುಕೊಂಡಿದ್ರು. ಮಥುರಾದಲ್ಲಿ ವಾಜಪೇಯಿ ವಿರುದ್ಧ ಓರ್ವ ಪಕ್ಷೇತರ ಅಭ್ಯರ್ಥಿ ಜಯ ಸಾಧಿಸಿದರು. ಯುವಕನಾಗಿದ್ದಾಗಲೇ ತಮ್ಮ ಅಮೋಘ ಭಾಷಣ ಕಲೆಯಿಂದ ಗಮನ ಸೆಳೆದಿದ್ರು ವಾಜಪೇಯಿ. ನೆಹರು ಕೂಡ ವಾಜಪೇಯಿಯವರನ್ನ ವಿಶ್ವಾಸದಿಂದ ನೋಡ್ತಿದ್ರು. ಸಂಸತ್ನಲ್ಲಿ ಸಮರ್ಥವಾಗಿ ವಿಪಕ್ಷವನ್ನ ವಾಜಪೇಯಿ ಪ್ರತಿನಿಧಿಸುತ್ತಿದ್ರು. ಮುಂದೊಂದು ದಿನ ನೀವು ಪ್ರಧಾನಮಂತ್ರಿಯಾಗ್ತೀರಿ ಎಂದು ಅಂದೇ ವಾಜಪೇಯಿಯವರ ಬಗ್ಗೆ ನೆಹರು ಭವಿಷ್ಯ ನುಡಿದಿದ್ರು. ಈ ಚುನಾವಣೆಯಲ್ಲಿ ಇನ್ನೊಂದು ಮುಖ್ಯ ಅಂಶ ಅಂದರೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಮೊದಲ ಬಾರಿಗೆ ಸಂಸತ್ತಿಗೆ ಆಯ್ಕೆಯಾದರು. ಅವರು 2 ಕ್ಷೇತ್ರದಿಂದ ಸ್ಪರ್ಧಿಸಿದರು, ಮಥುರಾ ಮತ್ತು ಬಲರಾಂಪುರ್. ಅವರು ಮಥುರಾ ಕ್ಷೇತ್ರದಲ್ಲಿ ಸೋತರು ಜನಸಂಘದ ಅಭ್ಯರ್ಥಿಯಾಗಿ. ಆದರೆ ಬಲರಾಂಪುರ್ನಲ್ಲಿ ಅವರು ಗೆದ್ದು ಬಂದರು. ಹಾಗೂ ಅಟಲ್ ಬಿಹಾರಿ ವಾಜಪೇಯಿ ಅವರು ಗೆದ್ದು ಬಂದು ಪಾರ್ಲಿಮೆಂಟ್ನ ಸದಸ್ಯರಾಗಿ ಪ್ರಮಾಣವಚನ ಸ್ವೀಕರಿಸಿದ ನಂತರ ಅವರು ಇಡೀ ದೇಶದ ಗಮನವನ್ನು ಸೆಳೆದರು. ಅವರ ಒರೆಟೋರಿಯಲ್ ಸ್ಕಿಲ್ನಿಂದ, ಅವರ ಭಾಷಣ ಕಲೆಗಾರಿಕೆಯಿಂದ ಇಡೀ ದೇಶದ ಗಮನವನ್ನು ಸೆಳೆದರು. ಹಾಗೂ ಪ್ರಧಾನಮಂತ್ರಿ ನೆಹರು ಅವರು ಕೂಡ ವಾಜಪೇಯಿ ಅವರನ್ನು ಅತ್ಯಂತ ವಿಶ್ವಾಸದಿಂದ ನೋಡಲಿಕ್ಕೆ ಶುರು ಮಾಡಿದ್ರು. ಯಾಕೆಂದರೆ ಅವರು ಯುವಕರಾಗಿದ್ದರೂ ಕೂಡ ಅತ್ಯಂತ ಪರಿಣಾಮಕಾರಿಯಾಗಿ ವಿರೋಧ ಪಕ್ಷದ ಪರವಾಗಿ ಮಾತುಗಳನ್ನು ಆಡ್ತಾ ಇದ್ದರು. ಚುನಾವಣಾ ಇತಿಹಾಸದಲ್ಲೇ ಮೊದಲ ಹಿಂಸಾಚಾರ. 2ನೇ ಲೋಕಸಭೆ ಚುನಾವಣೆಯ ವೇಳೆಗೆ ಮೊದಲ ಬಾರಿ ಹಿಂಸಾಚಾರ ನಡೆದಿತ್ತು. ಬಿಹಾರದ ಬೇಗುಸರಾಯ್ನಲ್ಲಿ ಮತಗಟ್ಟೆಯನ್ನ ಕಿಡಿಗೇಡಿಗಳು ವಶಪಡಿಸಿಕೊಂಡಿದ್ರು. ಮತದಾನಕ್ಕೆ ಬರುತ್ತಿದ್ದ ಮತದಾರರನ್ನ ಗುಂಡಿಕ್ಕಿ ಕೊಲ್ಲಲಾಗಿತ್ತು. ಬಳಿಕ ಮತಗಟ್ಟೆಯನ್ನ ವಶಪಡಿಸಿಕೊಂಡ ಗೂಂಡಾಗಳು ನಕಲಿ ಮತದಾನ ಮಾಡಿದ್ರು. 6ನೇ ದಿನ ಈ ಸುದ್ದಿ ಇಡೀ ದೇಶದಲ್ಲಿ ಸಂಚಲನ ಸೃಷ್ಟಿಸಿತ್ತು. 4.5 ಕೋಟಿ ರೂಪಾಯಿ ಖರ್ಚಲ್ಲಿ ನಡೆದ ಎಲೆಕ್ಷನ್. ಹೀರೋ ಆದ ಆಯುಕ್ತ ಸುಕುಮಾರ್ ಸೇನ್. 2ನೇ ಲೋಕಸಭೆ ಚುನಾವಣೆ ಅತಿ ಕಡಿಮೆ ಖರ್ಚಿನಲ್ಲಿ ನಡೆದಿತ್ತು. ಮೊದಲ ಚುನಾವಣೆಗಿಂತಲೂ ಕಡಿಮೆ, ಅಂದರೆ 4.5 ಕೋಟಿ ರೂಪಾಯಿಗಳಲ್ಲಿ ಇಡೀ ಚುನಾವಣೆಯನ್ನ ಮುಖ್ಯ ಚುನಾವಣಾ ಆಯುಕ್ತ ಸುಕುಮಾರ್ ಸೇನ್ ನಡೆಸಿದರು. ಮೊದಲ ಚುನಾವಣೆಯಲ್ಲಿ ಬಳಸಿದ್ದ 35 ಲಕ್ಷ ಮತಪೆಟ್ಟಿಗೆಗಳನ್ನೇ ಇಲ್ಲೂ ಬಳಸಲಾಗಿತ್ತು. ಆದರೆ 50% ಕೂಡ ಮತದಾನ ಆಗಿರಲಿಲ್ಲ. ಮತದಾನದ ಬಗ್ಗೆ ಜನರಲ್ಲಿ ಜಾಗೃತಿ ಇಲ್ಲದೇ ಇದ್ದಿದ್ದು, ಸಂಪರ್ಕ ಸಾಧನಗಳ ಕೊರತೆ ಇದಕ್ಕೆ ಮುಖ್ಯ ಕಾರಣವಾಗಿದ್ವು. ಇನ್ನು ಎಷ್ಟೋ ಹಳ್ಳಿಗಳನ್ನು ತಲುಪುವುದಕ್ಕೆ ಚುನಾವಣಾ ಸಿಬ್ಬಂದಿಗೆ ಸಾಧ್ಯವಾಗಿರಲೇ ಇಲ್ಲ. ಶ್ರೀಮಂತರು ಮಾತ್ರ ಮತಗಟ್ಟೆಗಳಿಗೆ ಬರುತ್ತಿದ್ರು.
ಕೂಲಿ ಕಾರ್ಮಿಕರು, ಬಡವರು, ಸಮಾಜದ ತಳಸ್ತರದಲ್ಲಿದ್ದವರಲ್ಲಿ ಮತದಾನದ ಜಾಗೃತಿಯೇ ಇರಲಿಲ್ಲ. ಸುಕುಮಾರ್ ಸೇನ್ ಪ್ರತಿ ರಾಜ್ಯಗಳಿಗೂ ಭೇಟಿ ನೀಡಿ ಸುಗಮ ಚುನಾವಣೆ ನಡೆಯುವಂತೆ ಶ್ರಮಿಸಿದ್ರು. ಬೇಗುಸರಾಯ್ ಘಟನೆಯನ್ನ ಹೊರತುಪಡಿಸಿ ಉಳಿದಂತೆ ದೇಶಾದ್ಯಂತ ಶಾಂತಿಯುತವಾಗಿ ಮತದಾನ ನಡೆದಿತ್ತು. ದೇಶದ 19,36,52,179 ಮತದಾರರು ತಮ್ಮ ಹಕ್ಕು ಚಲಾಯಿಸಿದ್ರು. ಈ ಬಾರಿ 45.44% ಮತದಾನವಾಗಿತ್ತು. ಆ ಬಳಿಕ ಸೂಡಾನ್ ದೇಶ ಕೂಡ ಅಲ್ಲಿ ಚುನಾವಣೆ ನಡೆಸುವಂತೆ ಭಾರತದ ಮುಖ್ಯ ಚುನಾವಣಾ ಆಯುಕ್ತರಾಗಿದ್ದ ಸುಕುಮಾರ್ ಸೇನ್ರನ್ನ ಆಮಂತ್ರಿಸಿತು. ಹೀಗೆ ಹಲವು ವಿಚಾರಗಳಲ್ಲಿ ವಿಭಿನ್ನವಾಗಿತ್ತು ಈ ಎರಡನೇ ಲೋಕಸಭೆ ಚುನಾವಣೆ. ಈ ಚುನಾವಣೆ ಮೂಲಕವೇ ಹಿಂಸಾಚಾರ ಕೂಡ ದೇಶದಲ್ಲಿ ಆರಂಭ ಆಗಿತ್ತು. ಹಲವು ದಿಗ್ಗಜ ನಾಯಕರು ಇದೇ ಚುನಾವಣೆಯ ಮೂಲಕ ಸೃಷ್ಟಿಯಾಗಿದ್ರು. ಇನ್ನು ಈ ದೇಶದಲ್ಲಿ ಚುನಾವಣೆ ನಡೆಯೋದಿಲ್ಲ, ಇಲ್ಲಿ ಸರ್ವಾಧಿಕಾರವೇ ಬಂದ್ಬಿಡುತ್ತೆ ಅಂತ ಹೇಳ್ತಾ ಇದ್ದವರಿಗೆ ಇದೊಂದು ಉತ್ತರ ಕೊಡುವಂತಹ ಚುನಾವಣೆಯಾಗಿತ್ತು. ಎರಡನೇ ಸಾರ್ವತ್ರಿಕ ಚುನಾವಣೆಯ ಬಳಿಕ ಭಾರತದಲ್ಲಿ ಪ್ರಜಾಪ್ರಭುತ್ವ ಮತ್ತಷ್ಟು ಗಟ್ಟಿಯಾಗಿ ತಳ ಊರಿತು. ಇನ್ನು ಮುಂದಿನ ಲೋಕಸಭೆ ಚುನಾವಣೆಯ ಕಥನ ಮತ್ತಷ್ಟು ರಣರೋಚಕವಾಗಿರುವಂಥದ್ದು. ಅದನ್ನು ಹೇಳ್ತೀನಿ ಮುಂದಿನ ಎಪಿಸೋಡ್ನಲ್ಲಿ. ನಮಸ್ಕಾರ. ವೈಟ್ ಗೋಲ್ಡ್ ಪ್ರೆಸೆಂಟ್ಸ್ ಮಹಾಭಾರತ